ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಎಲ್ರಿಗೂ ಸ್ಪೆಷಲ್ ಏನಪ್ಪ ಅಂತಂದರೆ, ಒಂದು ಸಂಕ್ರಾಂತಿ ಹಬ್ಬದ ಖುಷಿ ವಿಚಾರ ಏನಪ್ಪ ಅಂತಂದರೆ, ನೆಕ್ಸ್ಟು KPTCL ರಿಕ್ರೂಟ್ಮೆಂಟ್ ಆಗುತ್ತೆ. ಯಾವಾಗ ಆಗುತ್ತೆಪ್ಪ ಅಂತಂದ್ರೆ ಈ ಇಯರಲ್ಲಿ ಪಕ್ಕಪ್ ಮಾಡ್ತಾರೆ. ಯಾಕಂತಂದರೆ ನಿನ್ನೆ ನಾನು ಒಂದು ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಹೋದಾಗ CE ಮತ್ತು ಇವರು AW ಮೇಡಮ್ ಅವರೆಲ್ಲ ಕುಂತಿದ್ರು. ಆ ಟೈಮಲ್ಲಿ ಅವ್ರಿಗೆ ಮೀಟ್ ಮಾಡಿದೆ. ಕೇಳಿದೆ ನಾನು, ಮೇಡಮ್ ಈ ಥರ ಹೆಂಗೆ ಅಂತಂದರೆ ಅವ್ರು ಹೇಳಿದ್ರು, ಇಲ್ಲಾದ್ರೆ ನೋಡಪ್ಪ ನೀನು ಕೇಳೋತ್ತಿದ್ದಿ ವೇಕೆನ್ಸಿ ಎಷ್ಟು ಏನು ಅಂತ ಕೇಳಿದಾರಂತ. ಯಾರ ಕಡೆಯಿಂದ ಅಂದರೆ ಗೌರ್ಮೆಂಟ್ ಕಡೆಯಿಂದ ಕಳಿಸಿದ್ದಾರೆ ಅವರಿಗೆ. ಸೊ ಯಾರು ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಿ, ಸೊ ದಯಮಾಡಿ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿ. ಈ KPCLಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ನನಗೆ, ಆಮೇಲೆ ನಂದು ಏಜ್ ಮುಗಿದೋಗಿದೆ, ಅವೆಲ್ಲ ಏನಿಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರ್ದು ಆಗಿದೆ ಅವ್ರದ್ದು ಕಂಗ್ರ್ಯಾಚುಲೇಷನ್, ಆಗಿಲ್ಲ ಅಂದವ್ರು ಪ್ರಿಪ್ರೇಷನ್ ಮಾಡಿರಿ. ಇವಾಗ ಏಜ್ 40 ತನಕ ಕೊಡ್ತಾರೆ ಅವರು. ಯಾವುದೇ ಕಾರಣಕ್ಕೂ ಭಯ ಪಡೋಕ್ಕೆ ಹೋಗ್ಬೇಡ್ರಿ, ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ಟಡಿ ಮಾಡಿರಿ, ಸಿಗುತ್ತೆ. ಸ್ವಲ್ಪ ಇನ್ನೊಂದು ಏನಂತಂದರೆ ಸ್ವಲ್ಪ ತಾಳ್ಮೆ ಇರಬೇಕು. ಗೌರ್ಮೆಂಟ್ ಜಾಬ್ ಹೋಗ್ಬೇಕಪ್ಪ ಅಂತಂದರೆ ತಾಳ್ಮೆ ಭಾಳ ಇಂಪಾರ್ಟೆಂಟು. ಅದಕ್ಕಾಗಿ ಎಲ್ಲರೂ ಹೇಳೋದು ಒಂದೇ. ಸೊ ಆದಷ್ಟು ಯಾರು ಪೇಷನ್ಸು ಮತ್ತು ಕಾಮ್ದಿಂದಾಗಿ ಇದನ್ನು ಮಾಡ್ತಾರೋ ಅವ್ರಿಗೆ ಪಕ್ಕ ಜಾಬ್ ಸಿಗುತ್ತೆ. ಬಟ್ ಬೇಗ ಅಂತೂ ರಿಕ್ರೂಟ್ಮೆಂಟ್ ಆಗೋಲ್ಲ. ಯಾಕಂತಂದರೆ ಇವಾಗ ಒಳ ಮೀಸಲಾತಿ ಸಣ್ಣ ಪ್ರಾಬ್ಲಮ್ ಆಗಿತ್ತು, ಇವಾಗ ಸಾಲ್ವ್ ಮಾಡಿದ್ದಾರೆ. ಬಟ್ ಈಗ ಇನ್ನೊಂದು ಸಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದನ್ನು ಕ್ಲಿಯರ್ ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ಸಪೋಸ್ ಅದು ಏನೋ ಸಮಸ್ಯೆ ಜಾಸ್ತಿ ಆದರೆ ಅದನ್ನು ಮತ್ತೆ ಪೆಂಡಿಂಗಲ್ಲಿ ಇಟ್ಬಿಟ್ಟು ಮತ್ತೆ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅವರು, ನಮಗೆ ಗೊತ್ತು. ಯಾಕಂತಂದರೆ ಇವಾಗ ನಿನ್ನೆ ಒಂದು FDA ನೋಟಿಫಿಕೇಷನ್ ಆಗಿದೆ ನೋಡಿ. ಮತ್ತು ಹಾಗಾಗಿ KEಯಲ್ಲೂ ಎಕ್ಸಾಮ್ ನಡೆದಿದೆ, BWC JE ಆಗೈತೆ, FDA SDA ಬರ್ತಿದ್ದಾರೆ. ಆಲ್ರೆಡಿ ಎಲ್ಲ ನೋಟಿಫಿಕೇಷನ್ ಆಗ್ತಾವೆ ಮುಂದೆ. ಈಗ ಇನ್ನೊಂದು ಏನಂತಂದರೆ, ಯಾಕೆ ಆಗ್ತಾವೆ ಅಂತಂದರೆ ವ್ಯಾಲಿಡ್ ರೀಸನ್ ಹೇಳ್ತೀನಿ ನೋಡಿರಿ. ಅಲ್ಲಿ ಕಂಪಲ್ಸರಿ ಏನಂತಂದರೆ TP ZP ಮತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇದ್ದಾವೆ. ಎಲ್ಲಿ ಏಪ್ರಿಲ್ ಅಥವಾ ಮೇದೊಳಗೆ ಮಾಡ್ತಾರೆ. ಹಾಗಾಗಿ ನಮ್ಗೆ ಗ್ಯಾರಂಟಿ ಒಂದು ಭರವಸೆ ಐತೆ, ಎಲೆಕ್ಷನ್ ಯಾವಾಗಿರುತ್ತೋ ಅವಾಗ ಕಂಪಲ್ಸರಿ ನೋಟಿಫಿಕೇಷನ್ ಆಗೇ ಆಗ್ತಾವೆ. ಸೊ ಆದ ಕಾರಣ ಅದೊಂದು ಹೇಳ್ಬೋದು 100% ಶೋರ್ ಅಂತ. ಅದಕ್ಕೆ ಇನ್ನೊಂದು ಏನಂತಂದರೆ, ಈಗ ನಾವು ಅಲ್ಲಿ ಹೋಗಿದ್ದೇವಲ್ಲ ಗೌರ್ಮೆಂಟು, ಬಟ್ ಸುಮ್ಮನೆ ಇದನ್ನು ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅವರು ಅದನ್ನೇ ನಾನು ಫೋಟೋ ತೊಗೋತೀನಿ ಮೇಡಮ್ ಅಂತಂದರೆ, ಬೇಡಪ್ಪ, ಇಲ್ಲ ಸಮಸ್ಯೆ ಆಗುತ್ತೆ ಆಮೇಲೆ ನಮಗೆ ಅಂತಂದ್ರೆ ಅವರು. ನಾನೇನು ತೊಗೊಂಡಿಲ್ಲ. ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರು ಪ್ರಿಪ್ರೇಷನ್ ಮಾಡ್ತೀರಾ ಅಂತ ಮಾಡಿರಿ. ಇಲ್ಲ ಅಂತಂದರೆ ನಿಮ್ಗೆ ಬೇರೆ ಆಪ್ಷನ್ ಯಾವ್ದಾದ್ರು ಕಂಪ್ನಿ ಇದ್ದರೆ ನೋಡ್ಕೊಳ್ಳಿ. ಸಪೋಸ್ ಈಗ ಒಮ್ಮೆ ಕಂಪ್ನಿ ಬಿಟ್ಟೆಲ್ಲ ಓದ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಸ್ವಲ್ಪ ಡಿಲೇ ಆದರೂ ಆಮೇಲೆ ನಿಮ್ಗೆ ಆರ್ಥಿಕ ಹೊರೆ ಆಗಿಬಿಡುತ್ತೆ ಕೆಲಸ. ಆಮೇಲೆ ರಿಕ್ರೂಟ್ಮೆಂಟ್ ಬಿಟ್ಟಾಗ ಬೇಕಾದರೆ ಬಿಡುವಂತಾರೆ. ಈಗ ಅವೇನು ಸಮಸ್ಯೆ ಬರಲ್ಲ, HK ಏನೂ ಬರಲ್ಲ, HK ಪ್ರಾಬ್ಲಮ್ ಆಗೋಲ್ಲ. ಒಂದೇ ಏನಪ್ಪ ಅಂತಂದರೆ ಎಲ್ಲರೂ ಸ್ವಲ್ಪ ಇದನ್ನು ಮಾಡ್ಬೇಕು, ಪೇಷನ್ಸ್ ಇರ್ಬೇಕಿಲ್ಲಿ. ಅದು ಒಂದು ಮಾತ್ರ ನಾವು ಕಲ್ತ್ಕೊಂಡ್ಬಿಟ್ರೆ ಪಕ್ಕ ನಮ್ಗೆ ಇದನ್ನಾಗುತ್ತೆ, ಜಾಬ್ ಎಲ್ಲ ನಾವು ಹೋಗ್ಬೋದು ಗೌರ್ಮೆಂಟ್ ಜಾಬ್ಗೆಲ್ಲ. ಇನ್ನೊಂದು ಏನಂತಂದರೆ, ಕೆಲವೊಬ್ರಿಗೆ ನಾನು ಕಾಲ್ ಪಿಕ್ ಮಾಡಿಲ್ಲ, ಸೊ ಅವರಿಗೆಲ್ಲ ಸಾರಿ ಕೇಳ್ತೀನಿ. ಯಾಕಪ್ಪ ಅಂತಂದ್ರೆ ನಾನು ಸ್ವಲ್ಪ ಎಕ್ಸಾಮ್ ಇತ್ತು, ಹಾಗಾಗಿ ನಾನು ಇದನ್ನು ಮಾಡಿಲ್ಲ, ಅಪ್ಡೇಟ್ ಮಾಡಿರಲಿಲ್ಲ. KPCL ಬಗ್ಗೆ ಜಾಸ್ತಿ ಜನ ಕೇಳ್ತಾ ಇದ್ದಾರೆ. KPCL ಬಗ್ಗೆ ನಾನು ಅದ್ರ ಬಗ್ಗೆ ಆ ಕಡೆ ನೋಡಿಲ್ಲ, ಹಾಗಾಗಿ ನಾನು ಸ್ವಲ್ಪ ಅದ್ರ ಬಗ್ಗೆ ಅದು ಅವೇರ್ನೆಸ್ ಇಲ್ಲ ಇವಾಗ ಸದ್ಯಕ್ಕೆ. ಕೋರ್ಟು ಅದೇನೋ ಕೇಸ್ ನಡೆದಿದೆ, ಬಟ್ ನನ್ನ ಎಕ್ಸಾಮ್ಸ್ ಇತ್ತು, ನಾನು ಆ ಕಡೆ ನೋಡಿಲ್ಲ. ಇನ್ನು ಮುಂದೆ ಏನಿದ್ರೆ ಅಪ್ಡೇಟ್ ಕೊಡ್ತೀನಂತ ನಾನು. ಮತ್ತು ಈಗೇನೇ ಇದ್ರೂ ನಾನು ಕಮೆಂಟ್ ಹಾಕಿ ನಾನು ಅದನ್ನು ಅಪ್ಡೇಟ್ ಕೊಡ್ತೀನಿ. AE ಮತ್ತು AWಗೆ ಅವರು ಏನೋ ತಡೆ ಹಿಡಿದಿದ್ದಾರಂತೆ. AW ಕನ್ಫರ್ಮ್ ಮಾಡಲ್ಲ ಅವರು ಯಾವುದು, ಎಸ್ಪೆಷಲಿ ಎಲೆಕ್ಟ್ರಿಕಲ್ಲು ಮತ್ತು ಎಲೆಕ್ಟ್ರಿಕಲ್ದಲ್ಲಿ ಜಾಸ್ತಿ ಇದಾವೆ ಅಂತ ಹೇಳಿದ್ದಾರೆ ಪೋಸ್ಟು. ಲಾಸ್ಟ್ ಟೈಮದಲ್ಲಿ ಇನ್ನೂ ಪೆಂಡಿಂಗ್ ಉಳಿದಿದೆ. ಇನ್ನೂ ಎಷ್ಟಪ್ಪ ಅಂತಂದರೆ ಅದರಲ್ಲಿ 100 ಜನ ಹೋಗೇ ಇಲ್ಲ AE ಅವರು. ಆಮೇಲೆ ಇದರಲ್ಲೂ 100 ಜನ ಇಲ್ಲ, ಇದರಲ್ಲಿ JEಯಲ್ಲೂ ಹೋಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಪೋಸ್ಟ್ ಉಳಿದೈತೆ. 100 ಅಂತಾರೆ, ಎಕ್ಸಾಕ್ಟ್ 100 ಅಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದನ್ನು ಈಗ ಫಿಲ್ ಮಾಡಬೇಕಲ್ಲ, ಮಾಡ್ತಾರೆ. 2022-21 ನೋಟಿಫಿಕೇಷನ್ ಆಗಿತ್ತು, ಆವಾಗ ಮಾಡಿದರು. ಬಟ್ ಇವಾಗ ಏನಂತಂದ್ರೆ ನಮ್ಗೆ ಇನ್ನೊಂದು 4 ವರ್ಷ ಆದಮೇಲೆ ಪ್ರತಿ ಸಲ ಕನ್ಫರ್ಮ್ ಮಾಡ್ತಾರೆ ಅವರು. 4 ವರ್ಷ 3 ವರ್ಷ ಮಾಡಲೇಬೇಕು. ಈಗ 4 ವರ್ಷ ಆಯಿತು, ಮಾಡ್ತಾರೆ ಗ್ಯಾರಂಟಿ. ಆಮೇಲೆ ಎಲೆಕ್ಷನ್ ಬೇರೆ ಇದೆ, ಎಲ್ಲನೂ ಮಾಡ್ತಾರೆ. ಈಗ ಕೆಲವೊಬ್ರು ಇನ್ನೊಂದು ಪ್ರೈವೇಟ್ ಮಾಡ್ತಾರೆ, ಇಲ್ಲ ಅಂತಲ್ಲ, ಹೇಳಿದ್ದಾರೆ ಅವರು ಪ್ರೈವೇಟ್ ಅಂತ. ಅದು ಬರೀ ಇದನ್ನು ಇಟ್ಟಿದ್ದಾರೆ ಅನುಮೋದನೆ. ಬಟ್ ಪ್ರೈವೇಟ್ ಮಾಡಿದ್ರೆ JE ಎಲ್ಲ ಪ್ರೈವೇಟ್ ಮಾಡೋಕ್ಕಾಗತ್ತಾ? ಮಾಡಲ್ಲ. ಅದರಲ್ಲೇ ಗ್ರೂಪ್ಸ್ ಇರ್ತಾವಲ್ಲ, ಹಿಂಗೆ ಕೆಳಗಡೆ ಇಂಥವು ಬೇರೆ ಎಲ್ಲ ಕಾಂಟ್ರಾಕ್ಟ್ ಬೇಸ್ ಮೇಲೆಲ್ಲ ತೊಗೋತಾರೆ ಅಂಥವರೆಲ್ಲ. D ಗ್ರೂಪ್ ಏನು ಅಂತ ಆ ಥರ ಎಲ್ಲ. ಇವು ದೊಡ್ಡ ಹುದ್ದೆಗಳೆಲ್ಲ ಮಾಡೋಕ್ಕಾಗಲ್ಲ. ಅವು ಗೌರ್ಮೆಂಟ್ ಅವು ಇರಲಿಲ್ಲ ಅಂತಂದರೆ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಪ್ರೈವೇಟ್ ಅವ್ರಿಗೆ ಅಂತಂದರೆ ಎಲ್ಲ ಪ್ರತಿಯೊಂದು ರೈತರಿಗೆಲ್ಲ ಟ್ಯಾಕ್ಸ್ ಹಾಕೋದೆಲ್ಲ ಮಾಡ್ತಾರೆ. ಆಮೇಲೆ ಅದು ಸಮಸ್ಯೆ ಆಗ್ಬಿಡುತ್ತೆ ಎಲ್ಲರಿಗೆ. ಹಾಗಾಗಿ ಅವೆಲ್ಲ ಮಾಡಲ್ಲ. ಈಗ ನಾರ್ಮಲ್ ಏನು ಬಿಲ್ ರೀಡರ್, ಬಿಲ್ ಕಲೆಕ್ಟ್ರು, ಆಮೇಲೆ ಇವು ಮೀಟರ್ ರೀಡರು ಅವೆಲ್ಲ ಇರ್ತಾವಲ್ಲ, ಅಂಥವೆಲ್ಲ ಹಾಕ್ಬಿಡ್ತಾರೆ ಪ್ರೈವೇಟಲ್ಲಿ. ಯಾಕಂತಂದರೆ ಅವ್ರಿಗೆ ದುಡ್ಡು ಬೇಕು, ಮತ್ತು ವಸೂಲಿ ಮಾಡೋಕ್ಕಂತ ಗೌರ್ಮೆಂಟ್ಗೆ ಹೋದ್ರೆ ಯಾರೂ ಕೊಡಲ್ಲ. ಪ್ರೈವೇಟವ್ರಾದರೆ ನಾವು ಕೊಟ್ಟಿವಿ, ನಮ್ಗೆ ಕೊಡ್ರಿ ಅಂತಾರೆ ಅವ್ರು. ಹಾಗಾಗಿ ಅದೊಂದು ಹೇಳ್ಬೋದು. ಮತ್ತು ಇನ್ನೇನೇ ಇದ್ದರೂ ನಾನು ಅಪ್ಡೇಟ್ ಮಾಡ್ತೀನಿ. ಮತ್ತು ಎಲ್ರಿಗೂ ಈ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೊಮ್ಮೆ. ಮತ್ತು ಯಾವುದೇ ಕಾರಣಕ್ಕೂ ಕುಗ್ಗಬೇಡ್ರಿ. ನಂದು KPTCL ಆಗಿಲ್ಲ, ಇನ್ನು ಮುಂದೆ ಹೆಂಗೆ ಅಂತ ಮತ್ತೆ ಪ್ರಯತ್ನ ಮಾಡಿರಿ, ಸಿಗ್ತಾವೆ.
ಏಜ್ ಆಗಿದೆ ನಾನು ಹೆಂಗೆ ಮಾಡಲಿ. ಆಮೇಲೆ ಕೆಲವೊಬ್ಬರು ಬೇರೆ ಬೇರೆ ಸ್ಟೇಟಲ್ಲಿ ಇದ್ದೀರಾ, ಅವ್ರಿಗೊಂದು ಏನು ಮಾತು ಹೇಳ್ತೀನಪ್ಪ ಅಂತಂದರೆ, ನಾನು ಏನೇ ಇದ್ರೂ ಅಪ್ಡೇಟ್ ಮಾಡಿರ್ತೀನಿ ಅಂತೆ. ಬಟ್ ಇದರಲ್ಲಿ ಇನ್ನೊಂದು ನೋಡ್ತೀನಿ, ನಾನು ಈಗ ಸೋಷಿಯಲ್ ಮೀಡಿಯಾ ನಾನು ಜಾಸ್ತಿ ಯೂಸ್ ಮಾಡ್ತಿಲ್ಲ, ಹಾಗಾಗಿ ವಾಟ್ಸಪ್ ಒಂದು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಯಾವುದೇ ಥರ ಇದು ಇನ್ಸ್ಟಾಗ್ರಾಮ್ ಆಗಲಿ ಏನು ಯೂಸ್ ಮಾಡಲ್ಲ. ಸೊ ನನಗೆ ಏನದ ಇದರಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ವಾಟ್ಸಪ್ಪಲ್ಲಿ, ಮತ್ತು ಯೂಟ್ಯೂಬಲ್ಲಿ ಅಂತೂ ಕಂಪಲ್ಸರಿ ನಿಮ್ಗೆ ಹೇಳಿರ್ತೀನಿ ಅಂತ. ಸೋಷಿಯಲ್ ಮೀಡಿಯಾ ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನೇನು ಇನ್ನೊಂದು ಏನಂತಂದರೆ, ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾನಿವಾಗ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇರೋದು, ಹಾಗಾಗಿ ನಾನು ಹೇಳ್ತಾಯಿದ್ದೀನಿ. ನನಗೆ ಕರೆಕ್ಟ್ ಈಗ ಮಾಹಿತಿ ಇದ್ರೆ ಮಾತ್ರ ಹೇಳಿರ್ತೀನಿ, ಇಲ್ಲ ಅಂತಂದರೆ ಸುಮ್ಮನೆ ಹೇಳೋಕ್ಕೆ ಹೋಗಲ್ಲ ನಾನು. ಸುಮ್ಮನೆ ನನಗೆ ಅದು ಬೇರೆಯವ್ರು ಹೇಳಿ ಆಮೇಲೆ ಅವರು ಮತ್ತೆ ಎಲ್ಲಾಗುತ್ತೆ ಸರ್ ಏನಾಗುತ್ತೆ ಅಂತ ಫೋನ್ ಮಾಡಿ ಕೇಳೋದು ಅಲ್ಲಿ ನಮ್ಗೆ ಸರಿ ಅನಿಸಲ್ಲ. ಹಾಗಾಗಿ ನನಗೆ ನಿಖರವಾಗಿ ಮಾಹಿತಿ ಇದ್ದರೆ ಮಾತ್ರ ಹೇಳಿರ್ತೀನಿ, ಇಲ್ಲಾಂದರೆ ಹೇಳೋಕ್ಕೆ ಹೋಗಲ್ಲ. ಕೆಲವು ಜನ ಇರಲಿ ಸರ್ ಏನಾಗಿದೆ ಏನಂತ ಕೇಳ್ತಾರೆ, ಬಟ್ ನನಗೆ ಆ ಟೈಮ್ನಾಗ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟಿರ್ತೀನಿ. ಸೊ ಆದಷ್ಟು ಎಲ್ಲರೂ ಇದನ್ನು ಮಾಡಿ. ಭಾಳ ಇದು ಅಪಾರ್ಚುನಿಟಿ ಇದೆ. ಈಗ ಏಜ್ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ 2027 ತನಕ. ನೋಟಿಫಿಕೇಷನ್ ಆಗೋಕ್ಕೆಲ್ಲ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಕಂಪಲ್ಸರಿ. ಯಾವುದೇ ಇರಲಿ, SC ಇರಲಿ, ST ಇರಲಿ, OBC ಇರಲಿ, ಜನರಲ್ ಇರಲಿ, ಎಲ್ರಿಗೂ ಐತೆ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಮತ್ತು ಇನ್ನೇನಾದರೂ ಅಪ್ಡೇಟ್ ಮಾಡ್ತೀನಿ. ತುಂಬ ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು.